ಸೀತಾ ನಿನಗೆ ಏನು ಕಮ್ಮಿ ಮಾಡಿದ್ದು ನಾನು ಬಿಟ್ಟು ಹೋಯ್ ಸೀತಾ. ಒಡ ಹುಟ್ಟಿದ ಅಣ್ಣತಮ್ಮರಿಗೂ ಬೇಡಾದ್ನಿ, ಮಾಡಿಕೊಂದು ಹೆಂಡತಿಗೂ ಬೇಡಾದ್ನಿ. ನಾನು ಹೆಂಡತಿಲ್ಲದ ಬಾಳೆ ನಂದು ಎದುರು ಬಾಳೆ. ಅಕ್ಕಿ ವಿಷ ತೊಗೊಂಡು ಸತ್ತಾಳಂದ್ರೆ ನಾನು ವಿಷ ತೊಗೊಂಡು ಸಹಿದ ಪಾಡ. ಯಾಕಂದ್ರೆ ನಾನು ಹೆಂಡತಿನ ಬಿಟ್ಟು ಇರಾಕ ನನಗೆ ಗೊತ್ತಾಗೈತಿ, ನಾನು ಸಹಿದ ಪಾಡ. ಹೌದಾ, ಗಟ್ಟಿ ಜೀವ ಮಾಡಿ ನಾನು ನನ್ನ ಹೆಂಡತಿಗೆ ಹೋಗತ್ತಾನೆ. ನಿಂಗಿ ದ್ರಾಕ್ಷಿ ಪಡಕ ಚಟ್ನಿ ಮಾಡಕ್ಕೆ ಆಳು ತೊಗೊಂಡು ಬರ್ತನಂತ ಹೇಳಿದ್ರು, ಇನ್ನಾದರೂ ಬರಾಕತ್ತೇ ಇರಲಿಲ್ಲ. ಒಟ್ಟು ನಿಂಗಿ ಸಲುವಾಗಿ ಸಾಕಾಗಿ ಹೋಗೈತಿ. ನಿಂಗಿ ಇವತ್ತು ನನ್ನ ಕೈಯಾಗ ಸಿಕ್ಕಳಂದ್ರೆ ಗಿಂಡಿ ಕಣಲ್ಲ ದ್ರಾಕ್ಷಿ ಪಡೆದಾಗ. ದ್ರಾಕ್ಷಿ ಪಡೆದಾಗ ಒಬ್ಬ ಕುಂತ ಅಳ್ತೀನ, ನಿಂಗಿ ನಿನ್ನ ಸಲುವಾಗಿ ನಾನೆತ್ತ ಹೊಯ್ಕೋತೀನ. ಒಬ್ಬಕಿ ನೀ ನನಗೆ ಸಿಗುವಲ್ಲಿ ಕರು ಕೈ ಕೊಟ್ಟು ಹೋಗತಿ. ನಾ ಹೆಂಗ್ ಮಾಡ್ಲಿ ನಿಂಗಿ, ಹಿಂಗಾದ್ರೆ ನಾ ಹೆಂಗ್ ಮಾಡ್ಲಿ? ಒತ್ತು ಬರ್ತಾಳ ಬರ್ಲಿಕ್ಕಿನ ಒಟ್ಟ ಬಿಡಂಗಿಲ್ಲ. ತೋಟಕ ಬಂದಾಗ ಬೇಟ್ಯಾಗೋ ನನಗೆಳಿಯ, ತೋಟಕ ಬಂದಾಗ ಬೇಟ್ಯಾಗೋ ನನಗೆಳಿಯ. ನೀರ ತರಿಸಿದಿ ಕಣ್ಣಾಗ ಓ ನನ್ನ ನಿಂಗ್ಯ, ನನ್ನ ಮರ್ತ ಹೆಂಗಿರ್ತಿ ತೋಟದಾಗ. ಅವ್ವ ಇಲ್ಲೇ ನಿತ್ತಾನ್ಲ ನೆನಪು ತೈಗೊಡ್ದ ನಿಂಗೆ. ಅಲ್ಲ ನಿನ್ ಸುಡ್ಲಿ ಹೆಂಗ್ ನಿಂತಾಯ್ತು ನೋಡ, ಕರೆಕ್ಟ್ ಹಿಡಿದು ಕಾಗಿಗತೆ. ನಿಂಗೆ ಏ ನಿಂಗೆ ಇಲ್ಲೇ ಬಂದೈತ್ಲೆ ನಮ್ಮ ಬುಲ್ಬುಲ್. ಬುಲ್ಲ 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 ನೀನೇ ನನ್ನ ಬುಲ್ಲ ಬುಲ್ಲ. ದ್ರಾಕ್ಷಿ ಪಡಕ್ ಬಂದೈತಿ ಬುಲ್ಲ ಬುಲ್ಲ. ಏನ ನಿಂಗೆ ಎಷ್ಟೊತ್ತದ ಬರುದ? ಆಳುಗಳೆಲ್ಲಿದಾವ? ಒಳಗೆ ದ್ರಾಕ್ಷಿಯಾಗ ಹಚ್ಚಿ ಬಂದೇನು ಆಳುಗಳ? ಬುಲ್ ಬುಲ್ ಅಂತ ಹಾಡಾಕತ್ತೇದಿ. ಇನ್ಕ ತಕ ಒದ್ರನಿ ಯಾವಕ್ಕೆ ಗುಂಗಿನಾಗಿದ್ದೆ? ಲೇ ನಿಂಗಿ, ಯಾರು ಗುಂಗಿನಾಗಿರ್ಲಿ, ನಿನ್ನ ಗುಂಗಿನಾಗ ಇದ್ದೀನಿ ನಿಂಗಿ. ನೀನೇ ನೀನೇ ನನಗೆಲ್ಲ ನೀನೇ, ಕನಸಿನ್ಯಾಗೂ ನೀನೇ ಮನಸ್ಸಿನ್ಯಾಗೂ ನೀನೇ, ನಿನ್ನ ಬಿಟ್ಟ ನನಗೆ ಯಾರಿಲ್ಲ. ಸಾವ್ಕಾರ ನೋಡ್ರಿ ಏನತ್ತಾರು ಮಾತಿಗೊಂಡ್ ಬರೀ ಹಿಡ್ಕೊಳಕ ಬರ್ತಿ. ನೋಡಿದಂದ್ರ ಬೇಯ್ತಾನ ಸಾವ್ಕಾರ, ಸುಮ್ಮೀರ್ ನೋಡ. ಲೇ ನಿಂಗಿ, ದ್ರಾಕ್ಷಿ ಪಡದಾಗ ಕಡದರ ಕಡಿಲಿ ಬಿಡುದಿಲ್ಲ ನಾ ನಿನ್ನ, ಹೊತ್ತ ಒಯ್ಯವನ ನಿನ್ನ. ಯಾರ ಕಡದರ ಕಡಿಲಿ ನನ್ನ, ಇನ್ನು ಮೇಲೆ ಬಿಡುದಿಲ್ಲ ನಾ ನಿನ್ನ. ಯಾರ ಅಂಜಿಕೆ ನನಗಿಲ್ಲ ನಿಂಗಿ, ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ನಿನ್ನಿಂದ. ಸರಿ ಏನ್ ಕಬ್ರಗೈತಿಯೋ ನಿಂಗೆ. ಬಸವಂತ ಗೌಡ್ರು ಉಪವಾಸ ಅಡ್ಡಾಡಕತ್ತಾರತ್ತ. ದೊಡ್ಡ ಗೌಡ್ತಿ ನೋಡ್ಕೊಂಬರೋ ನಿಮ್ ಗೌಡ್ರನತ್ತ ಕಳ್ಸ್ಯಾಳ. ಈಗ ನಿಮಗ್ ಭೇಟಿ ಆಗಿರನ್ ಗೌಡ್ರ? ಯಾರು? ಶ್ರೀಕಾಂತ್ ಗೌಡ್ರನ? ಅದ್ರ ಹೆಣ ಎತ್ತಲಿ ಅದ್ರದೇ ನೆನಪು ತೆಗಿತಿ. ನಾ ಕೇಳಿದ್ರು ಬಸವಂತ ಗೌಡ್ರನ್ ಕೇಳೇನಿ. ಹೌದಾ ನಿಂಗಿ, ನೀ ಹೇಳು ಮಾತ ಬರಾಬರಿ ಐತಿ. ಬಸವಂತ ಗೌಡ್ರನ್ ನೋಡಂತಲೇ ಕರಳ ಕಿತ್ತು ಬಂದಂಗ ಆಕೈತಿ. ಅಲ್ಲಿ ಎಲ್ಲೋ ಇದ್ರು ನೋಡುನು ಬಾ. ಬಸವಂತ ಗೌಡ್ರಿಗೆ ಸಣ್ಣ ವಯಸ್ಸದಾಗ ಇಂಥ ಪ್ರಸಂಗ ಬರಬಾರ್ದಾಗಿತ್ತ. ನಡಿ ಅಲ್ಲಿ ಎಲ್ಲೋ ಅದಾನತಿ ಕರ್ಕೊಂಡ್ ಬರ್ನು. ಬಾ ಬಾ, ಇಲ್ಲೇ ಇಲ್ಲೇ ಇದ್ರ ಬಾ ಹೋಗುನು. ನಡಿ. ಗೌಡ್ರ ಇಲ್ಲೇ ಕೂತಾರ ನೋಡ್ರಿ. ಗೌಡ್ರ ಸೀತಾ ನಿಂಗವ ನೀನ? ನಾನು ಸೀತಾ ಅಂತ ತಿಳ್ಕೊಂಡಿದ್ನಿವ. ನಾನು ತಪ್ಪು ತಿಳ್ಕೊಬೇಡವಾ ನಿಂಗವ, ತಪ್ಪು ತಿಳ್ಕೊಬೇಡ. ಸಣ್ಣ ವಯಸ್ಸಿನ್ಯಾಗ ಇದೆಲ್ಲ ಸ್ವಾಭಾವಿಕ ರೀ. ಯಾಕಂದ್ರ ನೀವು ಹಿಂಗ ಚಿಂತೆ ಮಾಡ್ಕೊತ ಕೂತ್ರಿ ಅಂದ್ರ ನಾಳೆ ಹುಚ್ಚರಾಕಿರಿಯಪ್ಪ ರೀ, ಹುಚ್ಚರಾಕಿರಿ. ಅದನ್ನ ತಿಳಿಯಾಗಿಂದ ತೆಗೆದು ಬಿಡ್ರಿಯಪ್ಪ, ತೆಗೆದು ಬಿಡ್ರಿ. ನಿಂಗಪ್ಪನ ಇನ್ನೇನು ಹುಚ್ಚಾಗೋ ಕಾರ್ ಹೋದತ್ತು, ಹೀಗಾಗಲೇ ಹುಚ್ಚಾಗೀನಿ. ಅಂಥ ದೇವತಿನ ಹೆಂಗೆ ಮರಿಬೇಕು ನಿಂಗಪ್ಪನ, ಹೆಂಗೆ ಮರಿಬೇಕು? ಜೀವಕ್ಕೆ ಜೀವ ಆಗಿರೋ ಜೋಡಿರೋ ನಾನು ಹೆಂಡತಿ ನಾನು ಬಿಟ್ಟ ಕಣ್ಣು ಮರಿ ಆದಳ. ನನಗಂತ ಯಾರ್ದಾರಪ್ಪ? ಅಪ್ಪಾರ, ನಮ್ಮಂತವ್ರಿಗೆ 10 ಜನರಿಗೆ ಸಹಾಯ ಮಾಡಿದಕ್ಕಿರಿ. ಎಲ್ಲರ ಬಾಯಾಗ ಬೆಲ್ಲದಂಗಿದ್ದಕ್ಕಿರಿ. ಹವ್ವಾರ್ನ ಅಂಥವ್ರನ್ನ ಮರಿ ಅಂದ್ರೆ ಹೆಂಗೆ ಮರಿಯಾಕೈತ್ರಿ ಅಪ್ಪಾರ, ಹೆಂಗೆ ಮರಿಯಾಕೈತ್ರಿ ಅಪ್ಪಾರ? ಅವ್ರ ವಾದ ಹಾದಿಗೆ ನಾವು ಹೋಗ್ಬೇಕ್ರಿ ಅಪ್ಪಾರ, ನಮ್ಮ ಹಾದಿಗೆ ಅವ್ರು ಬರಂಗಿಲ್ರಿ. ಅವ್ರದ ನೀವು ಚಿಂತೆ ಮಾಡ್ಕೊತ ಕುಂಡ್ರಬೇಡ್ರಿ. ಅವ್ವಾರು ಒದ್ರ್ಯಾರಿ ದೊಡ್ಡವ್ವಾರ, ಹೋಗುನು ಬರ್ರಿಯಪ್ಪ ಮನೆಗೆ. ನಿಂಗಪ್ಪನ ಕೊಯ್ನಿ ಒದ್ರ ಕಳ್ಸ್ಯಾಳ. ನಡಿಪ್ಪ, ನಾ ಹೋಗೋ ಮಟ ಕೊಯ್ನಿ ಊಟ ಮಾಡಂಗಿಲ್ಲ, ಹಂಗೆ ಇರ್ತಾಳೆ. ನಡ್ರಿ ಹೋಗೋಣ. ಆಯ್ತ್ರಿ ಅಪ್ಪ, ಬರ್ರಿ ಹೋಗೋಣ. ಬಸವಂತ ಹೆಂಡತಿ ಸತ್ತ ಅಂದ್ರೆ ಹೆಂಡತಿ ಚಿಂತೆ ಮಾಡಾಕತ್ಯಾನ. ಹೊತ್ತಿಗೆ ಸರಿಯಾಗಿ ಊಟ ಮಾಡುವಲ್ಲ, ನಿದ್ದೆ ಮಾಡುವಲ್ಲ,
ನನ್ನ ಮೈದನದ ನನಗೆ ಚಿಂತೆ ಕಾಡಾಕತೈತಿ. ಆಕೆ ಚಿಂತೆಯಾಗ ಎಲ್ಲಿ ಅವನು ಶಿವನ ಪಾದ ಸೇರ್ತಾನೆ ಆಬಲ್ಲತ್ತೇಳಿ ಚಿಂತೆ ಮಾಡಾಕತ್ತೇನಿ. ನಿಂಗವನ್ನ ಕಳಿಸೇನಿ ಬಸವಂತ ಎಲ್ಲಿದಾನ ನೋಡ್ಕೊಂಡು ಬರೋಗುವ ಅಂತೇಳಿ. ಇನ್ನೂ ವಾದಕ್ಕೆ ಕಲ್ಲು ಉಗ್ದಂಗೆ ಅತ್ತ ಹೋಗಿಬಿಟ್ಟಾಳ ಬರೋವಾಳ. ನನ್ನ ಮನಸ್ಸಿಗೆ ತಳಂಬಳ ಆಗಾಕತೈತಿ. ನಾನು ಮೈದನ ಮೋತಿ ನೋಡೋ ತನಕ ನನಗನಕ ಸಮಾಧಾನ ಇಲ್ಲ. ನನ್ನ ಮೈದನಂದ್ರೆ ನನ್ನ ಮಗ ಆತ ತಿಳ್ಕೊಂಡಿದ್ನಿ. ನನ್ನ ಗಂಡಗ ಇಂಥ ದುರ್ಬುದ್ಧಿ ಹಾಕ ಬತ್ತು ಅತ್ತು ಅನ್ಸಾಕತೈತಿ. ಸಾವಿತ್ರಿ, ಹಂಗ್ಯಾಕ ಬಾಲ ಸುಟ್ಟು ಬೆಕ್ಕಿನಂಗ ಒಳಗ ಹೊರಗೆ ಅಡ್ಡಾಡಕತ್ತಿ? ಏನ್ ನೋಡಕ್ತಿ? ಏನಿಲ್ರಿ. ಏನಿಲ್ಲಂತ ನನಗೆ ಹೇಳಕ್ತಿದೆ ಬಾಯಿಲೆ. ಮೋತಿ ಮೇಲೆ ಭಯದ ಚಿನ್ನ ಎದ್ದು ಕಾಣಕತ್ತಿತ್ಲ. ಆತಂಕದಾಗಿದ್ದ ಏನೋ ಹುಡುಕ್ಯಾಡ್ದಂಗ ಮಾಡಕತ್ತಿಲ್ಲ. ಏನದ? ಏನು ಇಲ್ರಿ. ಮನ್ಯಾಗ ಕೂತು ಒಬ್ಬಾಕಿಗೆ ಬ್ಯಾಸರಾಗಿತ್ರೆ ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ಗಾಳಿಗೆ ನಿಂದಿರ್ಬೇಕಂತ ಬಂದು ನಿಂತೀನ್ರಿ. ಏನೂ ಚಿಂತೆ ಮಾಡಾತಿಲ್ರಿ. ಮಾರಿ ನೋಡಿದ್ರ ಭಾವನೆ ತಿಳ್ಕೊ ಮನುಷ್ಯನ. ಏನಿಲ್ಲಂತ ನನ್ನ ಮುಂದೆ ಹೇಳಕ್ ಹೋಗ್ಬೇಡ. ಮನ್ಯಾಗ ಕೆಲಸ ಇಲ್ಲದ ಬಾಗಲೊಳಗೆ ನಿಂತ್ರ ಬಗೆಹರಿಯಂಗಿಲ್ಲ. ಕೆಲಸ ಮಾಡಿ ಹೋಗಿ ಒಳಗೆ. ಮನ್ಯಾಗ ನನ್ನ ಎಲ್ಲರೂ ಕೆಟ್ಟವ್ರಂತ ಕಾಣಕತ್ಯಾರ. ಅವರು ಮಾಡೋದು ಒಳ್ಳೇದ ಅಂತ ತಿಳ್ಕೊಂಡಾರ. ನಡೀಲಿ, ಎಷ್ಟು ದಿವಸ ನಡೆಸ್ತಾಳ. ಯಾಕೋ ಕಾಯಿಗೈತೆ ಕಾವು ಮಾಡಕತ್ತೇಳಿ ಮನ್ಯಾನ ಮಂದಿ ಎಲ್ಲ ಏನು ತಲೆಗಿಲಿ ಕೆಟ್ಟ ತೆನ್ನಿಂದ? ತಲೆ ನಂದು ಕೆಟ್ಟಿಲ್ಲ, ನಿಂಬುದು ಕೆಟ್ಟೈತಿ. ಎಲ್ಲರ ಕಣ್ಣ ಕೆಟ್ಟವ ಕಾಣಕತ್ತೀನಿ. ಬಾಯಿ ಮುಚ್ಕೊಂಡು ಆದಷ್ಟು ತಿಂದ ಆದಷ್ಟು ಕೆಲಸ ಮಾಡೋದು ಅಷ್ಟೇ ನಿನ್ನ ಕೆಲಸ. ಅಪ್ಪ ಅಂತೇಳ್ಯಾರೆ ನನ್ನ ಮೇಲೆ ಅಧಿಕ ಪ್ರಸಂಗ ಅಧಿಕಾರ ತೋರಿಸಿದೆ ಅಂದ್ರೆ ನಿನ್ನೂ ಮಣಿ ಬಿಟ್ಟು ಒದ್ದು ಹೊರಗೆ ಹಾಕಬೇಕಾಕತಿ. ನೀ ಮಾಡಿದ್ದು ನನಗೇನು ಗೊತ್ತಿಲ್ಲ ತಿಳಿದೆ ಅನ್ನೇ. ನೀ ಮಾಡಿದ್ದೆಲ್ಲ ನಾ ಬಾಯಿ ಬಿಟ್ಟಿದ್ದೆ ಅಂದ್ರೆ ಮಗನ ನೀ ಕಮ್ಮಿನೇ ಅನಿಸ್ತಿ. ಯಪ್ಪ, ನಾ ಏನು ಮಾಡೀನಪ್ಪ ಅಂತದ? ನಿನಗ ಗೊತ್ತ, ನನಗ ಗೊತ್ತ. ಅಂದ್ರೆ ಜೀವನ ನಡೀತೈತಿ. ಏನು ಹೇಳ್ತ? ಊಟ ಮಾಡಿಲ್ಲ? ಹೋಗಿ ಊಟ ಮಾಡೋ ಹೋಗಿ. ನೀ ನನ್ನ ಮುಂದೆ ಕೂರ್ಸ. ನೀ ಎದಕ್ಕೆ ಹೊಂಟದಿ? ಹೋಗಿ ಬಾ. ಅನ್ಕೊಂಡಿದ್ದೀನ ನಮ್ಮಪ್ಪ ಎರಡು ತಲೆ ಹಾವ ಅಂತ ಇವತ್ತು ನಿಜ ಮಾಡಿ ತೋರಿಸಿದ. ಮುದುಕ, ನೀ ನನ್ನ ಹಡದಿರ್ಬೇಕಾರೆ ನನ್ನ ಗುಣ ನಿನಗೆ ಗೊತ್ತಿಲ್ಲ. ಹೊತ್ತು ನೋಡಿ ಹೊಡೆತ ಹಾಕ್ತಾನೆ ನಿನಗೆ. ಬಸವಂತ ಗೌಡ್ರನ್ನ ಕರ್ಕೊಂಡ್ ಬಂದಿವ್ರಿ. ಬಸವಂತ ಬಂದೇನಪ್ಪ? ಅಲ್ಲೋ ಬಸವಂತ, ಯಾರು ಇಲ್ದಾರಂಗ ಹೊರಗಿಂದ ಹೊರಗ ಅಡ್ಡಾಡಕತ್ತಿ. ಮನ್ಯಾಗ ನಿಮ್ಮ ಅತ್ತಿಗೆ ದಾಳ ಅನ್ನೋದ ನೀ ಮರ್ತ ಬಿಟ್ಟೇನಪ್ಪ. ನೀ ಊಟ ಮಾಡಿ ಹೋಗ್ತಾನ ಈ ನಿಮ್ಮ ಅತ್ತಿಗೆ ಊಟ ಮಾಡಂಗಿಲ್ಲ ಅನ್ನೋದ ನಿನಗೆ ಚೆನ್ನಾಗಿ ಗೊತ್ತೈತಿ. ಆದ್ರೂ ಯಾಕೆ ಬಸವಂತ ಈ ರೀತಿ ಹಠ ಮಾಡ್ತೀಯ? ಸೀತಾ ಸತ್ತು ಹೋದಂದ್ರ ನಿನ್ನ ಮುಖ ನೋಡ್ಬೇಕು, ನಿನ್ನ ಊಟ ಮಾಡಿಸ್ಬೇಕಂತೇಳಿ ಹಂಬಲಾಕೈತಿ. ಆದ್ರೆ ನೀ ಮನೆಗೆ ಬರುದಿಲ್ಲ. ಅದಕ್ಕೆ ನಾ ಮನೆಗೆ ಬಂದ್ರೆ ಅಣ್ಣ ಹೊಡಿದು ಬಡಿದು ಮಾಡ್ತಾನೆ. ನಾ ಮುಂದೆ ನಿಂತ ನಿನ್ನ ಹೊಡಿಸೋದು ನನ್ನ ಕೈಯಿಂದ ಆಗೋಲ್ಲ ಅತ್ತಿಗೆ. ಅದಕ್ಕೆ ಇವರಿಬ್ರು ಕರಿಯಾಕೆ ಬಂದರು, ನೀ ಕಸಿ ಅಂತ ಹೇಳಿ ಅದಕ್ಕೆ ಬನ್ನಿ ಅತ್ತಿಗೆ. ಬಸವಂತ, ನಿಮ್ಮ ಅಣ್ಣನ ಗುಣ ಹೆಂಗತ್ತ ನಿನಗೆ ಚೆನ್ನಾಗಿ ಗೊತ್ತೈತಿ. ಅವ್ರದ್ದೇನು ತಲ್ಯಾಗ ಹಾಕೋಬೇಡಪ್ಪ, ವಿಚಾರ ಮಾಡಬೇಡ. ಹಸದೇನೋ ಊಟ ಮಾಡಕ್ಕೆ ಬಾರಪ್ಪ, ಊಟ ಹಾಕಿ ಕೊಡ್ತಾನ. ಬರ್ರಿ ನಡ್ರಿ ಅಪ್ಪಾರ, ನಡ್ರಿ ಹೋಗ್ರಿ ಊಟ ಮಾಡೋಗ್ರಿ. ಏನು ಬಾಯಿ ಕಿಸ್ಕೊಂಡು ನಿಂತದಿ? ನಡಿ ಊಟ ಮಾಡ್ಕೊಂಡು ಹೋಗುನು. ಹೋ ಈಕಿ ಹೊಂಟೋಡು ಒಳಗೆ ಕರೆಯಲ್ದಾರ ಮನೆಗೆ ಕಳಸ ಗೀತೆಯಾಗಿ ಹೊಂಟಂಗ ಹತ್ತಿಕ್ಕಿದೆ. ಬಾ ಸಿರ್ಕಾಪ್ಗೌಡ್ ನೋಡಿದಂದ್ರ ನೀನು ಒದ್ದು ಹೊರಗಾಕನು ಅಲ್ಲಿ ಆಳುಗಳು ಕೂಡ ಊಟ ಮಾಡಕ್ಕೆ. ಅಂದ್ರ ನಿಂಗಿ ನನಗೂ ಬುತ್ತಿ ಕಟ್ಕೊಂಡ್ ಮಂದಿ ಅಂದಂಗ ಆತ. ಹಂಗಾದ್ರ ಭಾಳ ಚಲೋ ಆತು. ನಡಿ ಹಂಗಾರ ಅಲ್ಲೇ ಕೂತ್ ಊಟ ಮಾಡೋಣ ಇಬ್ರು ಕೂಡಿ. ಏನು ಬಾ ಹೋಗುನು. ಅದಕ್ಕೆ ಕರೆಂಟ್ ಬರೋ ಟೈಮ್ ಆತು. ನಾ ಹೊಲಕ್ಕೆ ನೀರು ಹಾಸಬೇಕು, ನಾ ಹೊಕ್ಕನ. ಬಸವಂತ, ಹಿಂಗ ಅರ್ಧಂಬರ್ಧ ಊಟ ಮಾಡಿದ್ರ ನಿನ್ನ ಆರೋಗ್ಯ ಗತಿ ಏನಾಗ್ಬೇಕಪ್ಪ? ನೋಡು, ಕರೆಂಟ್ ಚಾಲು ಮಾಡಿ ಲಗುಟ್ನ ಬಾ.
ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಕ್ಕೆ. ಅತ್ತಿಗೆ ಅಣ್ಣ ಅಪ್ಪ ಊಟ ಮಾಡ್ರಿ ಅತ್ತಿಗೆ. ಹೊಂಟ್ಯಾಕ ಹಾಸಿಗೆ ಹಾಸಿ ಕೊಡ್ತಾಳು ಮನ್ಯಾಗ ಮಾಡಕೋ. ಅಲ್ರಿ ಏನಾಗೈತಿ ನಿಮಗ ಈ ರೀತಿ ಮಾತಾಡಕತ್ತೀರಿ? ನನ್ನ ಮೈದ್ ಬಸವತ್ಗ ನನ್ನವ್ರಂತ ಯಾರದಾರ? ನೀವು ಹಿರಿಯ ನಾನ ಆತಿಗೆ ನಮ್ಮನ್ನ ಬಿಟ್ರ ಯಾರು ಇಲ್ಲ. ಒಂದ್ ಹೊತ್ತು ನಮ್ಮ ಮನ್ಯಾಗ ಊಟ ಮಾಡಿ ಹೋದ್ರ ನಮ್ದು ಆಸ್ತಿ ಎಲ್ಲ ಕರೆಗೆ ಹೋಗಂಗಿಲ್ರಿ. ಊಟ ಮಾಡಿ ಹೋಗ್ಲಿ. ತಲಿ ಕೆಟ್ಟೈತಿ. ನೀ ತಿಳ್ಕೊಂಡದಿ ಅವ್ ಮೈದನ ಅತ್ತಿಗೆ ಅಂತ ಊರಂಚಿನ ತಿಳ್ಕೊಬೇಕಲ್ಲ. ಶ್ರೀಕಂತಗೌಡ್ರ ಮನ್ಯಾಗಿಲ್ಲದಾಗ ಹೆಂಡಿ ಸಂತ ಬಸವಂತ ಕದ್ದ ಮುಚ್ಚಿ ಮನಿಗೆ ಹೋಗಿ ಬರೋದು ನೋಡಿ ಜನ ನಿಮ್ಮಿಬ್ಬರ ಜೋಡಿ ಹಾಗರ ಸಂಬಂಧ ಕಟ್ಟ್ಯಾರ. ಊರಾಗ ತಲಿ ಎತ್ತಿ ತಿರುಗಲದಂಗಾಗೈತಿ. ಏಯ್, ಗಂಡಿಲ್ಲದ ಹೊತ್ತಿನಾಗ ತುಡುಗು ಬೆಕ್ಕಿನಂಗ ಮನ್ಯಾಗ ಬಂದು ಊಟ ಮಾಡಿ ನೀ ಹೋದ್ರೆ ಜನ ಶ್ರೀಕಂತಗೌಡನ ಹೆಂಡತಿ ಜೋಡಿ ಕದ್ದ ಹಾದ್ರ ಮಾಡತ್ತನ ಬಸವಂತ ಜನ ಮಾತಾಡಕೈತ್ಯಾರ. ಅಣ್ಣ ಬಾಯಾಗ ಹುಳ ಬೀಳ್ತಾವನ. ನಾನು ಹುಟ್ಟಿದಾಗ ನನ್ನ ತಾಯಿ ಮುಖ ನೋಡಿಲ್ಲ. ಇವಳ ನನ್ನ ತಾಯಿ ಅಂತ ನಾನು ತಿಳಿದುಕೊಂಡಿನಿ. ತಿಳ್ಕೊಂಡಿಪ್ಪ, ನೀ ತಿಳ್ಕೊಂಡದಿ. ಆದ್ರೆ ಜನ ತಿಳ್ಕೋಬೇಕಲ್ಲ. ಹೆಂಡತಿನ ಕರ್ಕೊಂಡ ಬ್ಯಾರೆ ಸಂಸಾರ ಮಾಡದವನಿ. ಯಾಕ? ಒಡ ಹುಟ್ಟಿದ ಅಣ್ಣ ಬೇಡ, ಅವಾಗ ಅತ್ತಿಗೆ ಬೇಡ, ಜನ್ಮ ಕೊಟ್ಟ ಅಪ್ಪು ಬೇಡ, ಹೆಂಡತಿನ ಸರ್ವಸ್ವ ಅಂತ ತಿಳ್ಕೊಂಡವ್ ಈಗೆಲ್ಲರೂ ಬೇಕಾದ್ರನ ನೋಡು. ಎಂದಿ ಮನಿ ಬಿಟ್ಟು ಹೊರಗೆ ಹೋಗಿದಿಲ್ಲ ಅಂದ ನನ್ನ ನಿನ್ನ ಸಂಬಂಧ ಹರಿದು ಹೋಯ್ತ. ಇದ ಒಮ್ಮೆ ಈ ಮನ್ಯಾಗ ಕಾಲಿಟ್ಟಿ ಇನ್ನೊಮ್ಮೆ ಕಾಲಿಟ್ಟಂದ್ರ ಕಾಲು ಕಡಿಯಂಗಿಲ್ಲ, ರುಂಡ ಕಡಿತನ. ನಡಿ ಅಣ್ಣ, ನನ್ನಿಂದ ಜನ ಈ ತಪ್ಪು ತಿಳ್ಕೋತಾರಂದ್ರ ಈ ಮನಿಗೆ ನಾ ಕಾಲಿಡೋದಿಲ್ಲ. ಅಣ್ಣ ಬರ್ತೀನಿ. ಅಣ್ಣ ಅದಕ್ಕೆ ಬರ್ತೀನಿ. ಅತ್ತಿಗೆ ಬಸವಂತ ನೋಡ್ರಿ ಹೊಕ್ಕಿ ನಮ್ ಜೋಡಿ ಹೊಕ್ಕಿ ಅವಾಗ. ಅಲ್ರಿ ನಿಮಗೆ ಏನಾರ ಆಗೈತಲ್ಲ? ನನಗೇನಾಗಿಲ್ಲ, ನಿನಗಾಗೈತಿ. ಮೈದಿಂದ ಹುಚ್ಚಿಡ್ದೈತಿ. ಗಂಡನ ಅರು ಇಲ್ಲ. ಬಸವಂತ ಅಂತ ಕೈ ಮಾಡಿ ಒದರಕತ್ತಿಯಲ್ಲ. ಅವು ತಾಳಿ ಕಟ್ಟಿದ ಗಂಡೋ, ನಾ ತಾಳಿ ಕಟ್ಟಿದ ಗಂಡೋ ನಿನಗ? ಅಲ್ರಿ ಏನು ತಿಳಿದು ಮಾತಾಡಕತ್ತೀರಿ? ಇಂಥ ಮಾತು ಮಾತಾಡಕ ನಾಚಿಕೆ ಬರ್ಬೇಕು ನಿಮಗ. ಮೈದ್ನಲ್ರಿ ಬಸವಂತ ನಾನು ಹೊಟ್ಟಿಲ್ಲ ಹುಟ್ಟಿದ ಮಗ ಅಂತ ತಿಳಿದು ಜೋಪಾನ ಮಾಡೇನಿ. ನನ್ನ ಮೈದನಿಗೋಸ್ಕರ ನಮ್ಮ ಮಕ್ಕಳನ್ನ ಮಾಡ್ಕೋದಿಲ್ಲ. ನನ್ನ ಮೈದನ ಮುಖ ನೋಡಿದ್ರ ನನ್ನ ಹೊಟ್ಟೆಯಾಗ ಬೆಂಕಿ ಬೀಳ್ತೈತಿ. ಬಸವಂತಗ ನನ್ನಾರನವ್ರ ಯಾರದಾರಿ ನಮ್ಮನ್ನ ಬಿಟ್ರ? ತಿಳ್ಕೊರಿ, ಸ್ವಲ್ಪ ಅರ್ಥ ಮಾಡ್ಕೋರಿ. ಎಲ್ಲಾರ ಮೇಲೆ ಬರೀ ಸೋಸೆನ ಪಡ್ತಿರ್ಲ. ಸಾಕಾಗಿ ಹೋಗೈತಿ ಮನ್ಯಾಗ. ನನಗೆ ಜೀವನನ ಸಾಕಾಗಿ ಹೋಗೈತಿ. ಸಾಕಾಗಿದ್ರ ಸತ್ತು ಹೋಗ. ಕದ್ದ ಮುಚ್ಚಿ ಹಾದ್ರ ಮಾಡು ಹೆಂಡತಿ ಜೋಡಿ ಸಂಸಾರ ಮಾಡಕ ನನಗೂ ಇಷ್ಟ ಇಲ್ಲ. ನಿನ್ನಿಂದ ನಮ್ಮ ಮನೆ ಮರ್ಯಾದೆ ಹಾಳಾಗಿ ಹೊಂಟೈತಿ. ಊರಾಗ ತಲೆ ಐತಿ ತಿರುಗಿದಂಗಾಗೈತಿ. ನಿನ್ನು ಕೊಂದು ಬಿಡ್ತನು. ಶ್ರೀಕಾಂತ, ಏನ್ ಮಾಡಕತ್ತೀವೋ? ಈ ಮನ್ಯಾಗ ಹೇಳೋರು ಕೇಳೋರು ಯಾರಿಲ್ಲ ನಿನಗ? ಹಂಗಲ್ಲಪ್ಪ, ಇವತ್ತು ಏನು ಮಾಡಕತ್ತೀಳಿ ನಿನ್ನ ಸೊಸಿ ಅಂದ್ರ ನಿನ್ನ ಸಣ್ಣ ಮಗದಲ್ಲ ಬಸವಂತನ ಕರ್ಕೊಂಡ ಮನ್ಯಾಗ ಸರಸ ಆಡಕತ್ತಿದಳು. ಅಪ್ಪ, ನೀ ನನ್ನ ಬಡಿತೀಯ? ಯಪ್ಪ, ಮನ್ಯಾಗ ನಾ ಏನು ಮಾಡಿದ್ರು ತಪ್ಪ. ನೀ ಮಾಡಿದ್ರ ಸರಿ, ನಿನ್ನ ಸಸಿ ಮಾಡಿದ್ದ ಕರೆ, ನಿನ್ನ ಸಣ್ಣ ಮಗ ಮಾಡಿದ್ದ ನಿಜ ತಿಳ್ಕೊಂಡ್ರಿ. ನಾನ್ ನೋಡೀನಿ ಮನಿ ಮರ್ಯಾದೆ ಉಳಿತು. ಜೇರ್ಗಡತೆ ಇದನ್ನ ಊರಾಗಿನ ಬಂದು ನೋಡಿದ್ರ ಏನಾಕಿತ್ತ? ಕೇಳಿ ನಿನ್ನ ಸೊಸಿನ. ನೀ ಎರಡು ತಲೆ ಹಾಮಿದ್ದಂಗ ನಿನ್ನ ಗುಣ ನನಗೆ ಗೊತ್ತಿಲ್ಲ ತಿಳಿದೇನ? ನಾ ಬಾಯ್ ಬಿಟ್ಟಂದ್ರೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕಂಬಿ ಅನ್ಸೋದಾಕತ್ನಿ. ಸಾವಿತ್ರಿ, ನೋಡ ಅಪ್ಪಗ ಊಟಕ್ಕೆ ಹಾಕೊಡು. ಯಪ್ಪ, ನೀ ಊಟ ಮಾಡ. ನಾ ತಿಳ್ಕೊಂಡಂಗ ನಮ್ಮಪ್ಪಿಲ್ಲ. ಎಲ್ಲಾದ್ರಾಗ ಬಾಯ್ ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ಅಂತ ಹೇಳಿ ನನಗೆ ಭಯ ಹುಟ್ಟಿಸಕ್ತೇನ. ಈ ಮಗ ಬದುಕಬಾರ್ದ. ಇವು ಬದುಕಿದ್ರೆ ನನಗೆ ಉಳುಗಾಲಿಲ್ಲ. ಇವತ್ತು ಅವನಿಗೆ ಅಂತ್ಯ ಸಂಸ್ಕಾರಕ್ಕೆ ಚಟ್ಟ ಕಟ್ಟಬೇಕು. ನಾ ಬರ್ತೀನ ಹೊತ್ತ ಮುನಗುದಕ, ಬುತ್ತಿ ತಗೊಂದ ಹೋಗತೀನ ಹೊಲಕ,
ದಂಡಿ ಮ್ಯಾಲ ನಮ್ಮ ಹೊಲ ಬೆಳೆದ ನಿತ್ತೈತಿ ಬಿಳಿಜಳ ನೀಲ ನಾ ಬರ್ತೀನ ಹೊತ್ತ ಮುನ ಬಿಡಕ ಪೂತಿ ತಗೊಂಡ ಹೋಗತೀನ ಹೊಲಕ. ಅಲ್ಲ ಇವಳ ನಿಂಗಿ ಮನಗಂಡ ಹಾಡ್ಕೋತಾಳೆ ಹುರುಪುಲೆ ಹೊಂಟಾಳ ಈಕಿ ನಿಂಗಿ. ಲೇ ನಿಂಗಿ, ತೆಲಿ ಮೆಲ್ಲ ಬುಟ್ಟಿ ಹೊತ್ತಗೊಂದ ಹುಡುಗಿ ಯಾವ ಊರಿಗೆ ಹೊಂಟಿ ಆತ ರಾಗ ಏನೈತಿ? ಬುಟ್ಟಿ ಒಳಗಿಂದ ತೋರ್ಸಿರ ಹುಡುಗ ಗಾಬರಿ ಆಗತಿ ಅದ್ರೊಳಗ ಹಾವ್ ಐತಿ. ಲೇ ನಿಂಗಿ, ಬುಟ್ಟಿ ತಗೊಂಡ ಈ ಕಾಡೆಯಲ್ಲಿ ಹೊಂಟಿ ಹಿಂಗ? ಏ ಮಾರಯ್ಯ, ಗೌಡ್ತಿ ಮನ್ಯಾಗ ಕಾಯಿಪಲ್ಲೆ ಆಗೈತೆ ಅಂತ ಹೇಳಿಳ, ಹೋಗಿ ಹರ್ಕೊಂಡ್ ಬರ್ಬೇಕತ್ತಂದ ಹೊಂಟಾನೆ. ಲೇ ನಿಂಗಿ, ಇಲ್ಲೇ ಕಬ್ಬಿನ್ಯಾಗ ಬಾ, ಎಳಿ ಸೌತಿಕಾಯ್ದಾವ್ ಹರಿದು ಕೊಡ್ತಾನೆ. ಏ ನಿಂಗೆ ನಿನ್ನ ಮಾತು ಕೇಳಿ ಸೌತಿಕಾಯಿ ಹೋದ್ನಿ, ಅವಕ್ಕೆಲ್ಲ ಹುಳ್ಕ ಹತ್ಯಾವ. ಗೌಡ್ತಿ ಬೆತ್ತಾನ ಬೇದ ನಾನು ಶ್ರೀಕಾಂತ್ ಗೌಡ್ಗ ಕರಿ ಬದ್ನಿಕಾಯಿ ಬೇಕಾಗ್ಯಾವತ್ತ, ಕರಿ ಬದ್ನಿಕಾಯಿ. ಆ ಶ್ರೀಕಾಂತ್ ಗೌಡಗೆ ಏನೇನರೇ ಬೇಕಾಗ್ತಾವ ಒಟ್ಟ ತಿನ್ನ ನೋಡಿಲ್ಲಿ ನಿಂಗಿ. ಆ ಬದ್ನಿಕಾಯಾಗ ಇಸ ಕೊಂದ್ ಬಿಡ್ರಿ, ಹೋಗ್ಲೆ ಕಟ್ಟಿ ನಿಗರ್ ಹಿಡಿದು. ಏ ನಿಂಗೆ ಅವ ಅಣ್ಣ ಕೊಟ್ಟ ದನಿ, ಅವ್ ನಮ್ಗ ತಂದಿದ್ದಂಗ ಅವನ್ ಕೊಂದ್ ಯಾ ಪಾಪದಾಗ ಹೋಗಿ. ಲೇ ಅವ ತಂದೆಲ್ಲೇ ಒಂದು ಹೊಂದಿದ್ದಂಗ ಅವ್ ನೋಡಿಲ್ಲಿ, ಕಟ್ಕೊಂಡ್ ಹೆಂಡ್ತಿನ ಸೇರುವಲ್ಲ, ಸ್ವಂತ ಅಪ್ಪನ ಸೇರುವಲ್ಲ, ತಮ್ಮನ ಸೇರುವಲ್ಲ, ಅಂತವಾಗ ತಂದೈತಿ ಬೇಬರ್ಸಿ ತಂದನಿ. ಉಡಾಳಿಗೆ ಹುಡುಕಿ ಚಿಂತೆ ಆತ, ಮಲ್ಲಾಗೆ ಕಡಿಬಿನ ಚಿಂತೆ ಆತ, ಮಳಿ ಬತ್ತು ಬಾ ಹೋಗೋಣ. ಲೇ ನಿಂಗಿ, ಅಲ್ಲಿ ಇಲ್ಲಿ ಯಾಕೆ ಹೋಗುದು, ಇಲ್ಲೇ ಕಬ್ಬಿನ ಪಡಕ ಹೋಗುನು ಬಾ, ಯಾಕೆ ಸುಳ್ಳ ತಲೆ ಕೆಡಿಸ್ಕೋತಿ? ಕಿಸ್ಬಾಯಿ ಮಳಿ ಬರಾಕತೈತಿ, ತೋರ್ಸ್ಕೋಬೇಕತ್ತೇನ, ಬಾ ಹೋಗೋಣ. ಲೇ ಮಳೆ ಆಗ್ಬೇಕು, ಮಳೆ ಆಗಿ ಮನಗಂಡ ಕೆಸರಾಗ್ಬೇಕು ಅಂದಾಗ ಬರಾಬರಿ ಆಕೈತಿ. ನಾ ಹೇಳ್ದಂಗೆ ಕೇಳ, ಮನಿಗೆ ಹೋಗಿ ಏನ್ ಮಾಡಕಿದಿ, ಇಲ್ಲೇ ಹೋಗುನು ಬಾ ಕಬ್ಬಿನ ಪಡಕ. ಏ ಮಾರಯ್ಯ, ಗೌಡ್ತಿ ತಡ ಆದ್ರ ಬೇಯ್ತಾಳ, ಬ್ಯಾಡ ಹೋಗುನು ಬಾ. ಲೇ ಈ ನಿಂಗಿ ಬರೀ ಯಾವಾಗೂ ಹಿಂಗ ಮಾಡ್ತಾಳ, ಬಾಯಿಲಿ ಅಗದಿ ಬಣ್ಣ ಮಾಡಿ ಕೆರಿಂದ ಅಗದಿ ಕೈ ಕೊಟ್ಟು ಓಡಿ ಹೋಗಿ ಬಿಡ್ತಾಳ. ನೋನ್ ಬಾಯಿಗಾಟ್ಗಳು ಎಲ್ಲಿ ಒಡೆದು ಹೋದ ಎಂಬಲ್ಲ, ಹೋಗಿ ಬಾಯಿಗಾಟ್ರಿ ಕಡ್ದು ಬರ್ತೀನಿ. ತಮ್ಮ ಊಟ ಮಾಡಿದಿಲ್ಲ, ಊಟ ಮಾಡಿ ಬಾ. ಯಪ್ಪ ನಂದು ಊಟ ಆಗೈತಿ, ನೀ ಊಟ ಮಾಡಕ್ಕೆ ಹೋಗಪ್ಪ. ಬಸವಂತ, ಮಿಂಚವಾದ ಮಾತಿಗೆ ಚಿಂತಿಸಿ ಫಲ ಇಲ್ಲಪ್ಪ. ನಿನಗೆ ಬೇರೆ ಒಂದು ಮದುವೆ ಮಾತನಾದ್ರೆ ಊಟ ಮಾಡಿ ಬಾ. ಯಪ್ಪ ನಾನು ಹೆಂಡತಿ ಚಿಂತೆ ಮಾಡಾಕತ್ತಿಲ್ಲ, ನಾನು ಹೆಂಡತಿ ಎದಕ್ಕೆ ಸತ್ತಳು ಅಂತ ನನಗೊಂದು ತಿಳಿವಾದಾಗೈತಿ. ತಮ್ಮ ಅದನ್ನು ತಿಳ್ಕೊಂಡ್ರು ನಿನ್ನ ಕೈಲಿ ಏನು ಮಾಡೋಕ್ಕೆ ಆಗಂಗಿಲ್ಲ, ಅದು ಅಲ್ಲಿಗೆ ಬಿಟ್ಟು ಬಿಡೋದು. ಯಪ್ಪ ಹೆಂಗೆ ಬಿಡೋಕ್ಕಾಕೈತಿಪ್ಪ, ಹೆಂಗೆ ಬಿಡೋಕ್ಕಾಕೈತಿ? ಆ ವಿಷಯ ಗೊತ್ತಾಗೋ ಮಟ್ಟ ನಾನು ಬಿಡಂಗಿಲ್ಲಪ್ಪ, ಬಿಡಂಗಿಲ್ಲ. ತಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಊಟ ಮಾಡಿ ಬಾ. ಅಂದ್ರೆ ನಾನು ಹೆಂಡತಿ ಸತ್ತ ವಿಷಯ ನಮ್ಮ ಅಪ್ಪಗೆ ಗೊತ್ತಿದ್ದಂಗೆ ಆತ. ಹೆಂಗಾರ ಮಾಡಿ ನಮ್ಮ ಅಪ್ಪನ ಬಾಯಿಂದ ವಿಷಯ ತಿಳ್ಕೊಬೇಕು ನಾ.